ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ಮನೆ ಮತ್ತು ಅಂಗಡಿಗಳ ಹೊರಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ತೂಗಿ ಹಾಕಿರುವುದನ್ನು ನೀವು ನೋಡಿರುತ್ತೀರಿ. ಅದೇ ರೀತಿ ದೃಷ್ಟಿ ತೆಗೆಯುವುದಕ್ಕೆ ನಿಂಬೆಹಣ್ಣು ಬಳಸುತ್ತಾರೆ. ನಿಂಬೆಹಣ್ಣನ್ನೇಕೆ ಬಾಗಿಲಿನ ಹೊರಗೆ ಕಟ್ಟುತ್ತಾರೆ? ಇದರ ವೈಜ್ಞಾನಿಕ ಸತ್ಯದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮನೆ ಅಥವಾ ಅಂಗಡಿಗಳ ಹೊರಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ತೂಗಿ ಹಾಕುವುದರಿಂದ ದುಷ್ಟ ಕಣ್ಣಿನಿಂದ ರಕ್ಷಣೆಯಾಗುತ್ತದೆ. ಸಂಪತ್ತಿನಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಅಂಗಡಿಯಲ್ಲಿ ನೇತು ಹಾಕುವುದರಿಂದ ವ್ಯಾಪಾರ ಹೆಚ್ಚಾಗುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದ್ದ ಸಂಗತಿ. ಇದು ಸಂಪ್ರದಾಯವಾಗಿದೆ, ಆದರೆ ಇದರ ಹಿಂದೆ ವೈಜ್ಞಾನಿಕ ಸತ್ಯವೂ ಅಡಗಿದೆ. ವಾಸ್ತವವಾಗಿ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣುಗಳನ್ನು ಹೆಚ್ಚು ಸಮಯವರೆಗೆ ಅವುಗಳನ್ನು ನೋಡಲಾಗುವುದಿಲ್ಲ. ತಕ್ಷಣವೇ ನಮ್ಮ ಗಮನ ಬೇರೆಡೆಗೆ ಹರಿಯುತ್ತದೆ. ಇದರೊಂದಿಗೆ ಸಾಯಂಕಾಲ ಸೊಳ್ಳೆಗಳು, ಕ್ರಿಮಿಕೀಟಗಳು ಮನೆಯೊಳಗೆ ಬರಬಾರದೆಂಬ ಉದ್ದೇಶದಿಂದ ಇದನ್ನು ಕಟ್ಟಲಾಗುತ್ತದೆ. ಹೌದು, ನಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲವು ಸೊಳ್ಳೆಗಳು, ನೊಣಗಳು ಮತ್ತು ಇತರ ಕೀಟಗಳು ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ನಿಂಬೆಹಣ್ಣನ್ನು ದಾರಕ್ಕೆ ಕಟ್ಟುವ ಮೂಲಕ ಅದನ್ನು ಚುಚ್ಚುವುದರಿಂದ ನಿಂಬೆಯಲ್ಲಿರುವ ಸಿಟ್ರಿಸ್ ಆಮ್ಲದ ವಾಸನೆಯನ್ನು ಹೊರಹಾಕುತ್ತದೆ. ಈ ಸಿಟ್ರಿಸ್ ಆಮ್ಲ ಕೀಟಗಳನ್ನು ಬರದಂತೆ ತಡೆಯುತ್ತದೆ. ಮೆಣಸಿನಕಾಯಿಯ ಖಾರವು ಕೀಟಗಳು ಮನೆಯೊಳಗೆ ಬರದಂತೆ ತಡೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ನಿಂದ ತಯಾರಿಸಿದ ನಿಂಬೆಹಣ್ಣುಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅನೇಕ ಜನರು ತಮ್ಮ ಮನೆ ಮತ್ತು ಅಂಗಡಿಗಳಲ್ಲಿ ಅವುಗಳನ್ನು ನೇತು ಹಾಕುತ್ತಾರೆ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ, ಏಕೆಂದರೆ ಅದಕ್ಕೆ ವಾಸನೆಯೇ ಇರುವುದಿಲ್ಲ. ವಾಸ್ತು ಪ್ರಕಾರ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಮನೆಯಲ್ಲಿ ಯಾವಾಗಲೂ ತಾಜಾ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ಬಳಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.